ಇವತ್ತಿನ ವಿಡಿಯೋದಲ್ಲಿ ಮೆಂತೆ ತಾಲಿಪಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತೆ ತಾಲಿಪಟ್ಟಿಯನ್ನು ಮಾಡೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಮೆಂತೆ ತಾಲಿಪಟ್ಟಿನ ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದೇ ಕಪ್ನಲ್ಲಿ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಬೇಕಂತಂದರೆ ನಿಮ್ಗೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಮಿಶ್ರಣವನ್ನು ಮಾಡ್ಬೋದು. ಇವಾಗ ನೋಡಿ, ಈ 3 ಹಿಟ್ಟನ್ನು ನೀಟಾಗಿ ಮಿಶ್ರಣ ಮಾಡಿಕೊಂಡು ಇದಕ್ಕೆ ನಾವು ಏನೇನೆಲ್ಲ ತರಕಾರಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಮೆಂತೆ ತಾಲಿಪಟ್ಟಿ ಅಂದಮೇಲೆ ಒಂದು ಸುಡು ಮೆಂತೆಯನ್ನು ತೊಗೊಂಡು ನೀಟಾಗಿ ಸೋಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮೆಣಸಿಕಾಯನ್ನು ಕೂಡ ಪುಡಿ ಮಾಡಿಟ್ಕೊಂಡಿದ್ದೀನಿ. 1-2 ಟೊಮೆಟೊ, ಆಮೇಲೆ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಎಲ್ಲ ತರಕಾರಿಯನ್ನು ಈ ಹಿಟ್ಟಿಗೆ ಹಾಕಿ ನಾವು ನೀಟಾಗಿ ಮಿಶ್ರಣವನ್ನು ಮಾಡ್ಕೊಳ್ಳೋಣ. ಸೊ ನೋಡಿರಿ, ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿನೂ ತಿನ್ಬೋದು, ಮಧ್ಯಾಹ್ನ ಊಟಕ್ಕೂ ಉಣ್ಬೋದು, ಆಮೇಲೆ ನೈಟ್ ಊಟಕ್ಕೆ ಸಹಿತ ನಾವು ಮಾಡ್ಕೋಬೋದು. ಆಲ್ ಟೈಮ್ ಫೇವ್ರೇಟ್ ಇದು. ಸೊ ನೋಡಿರಿ, ಈಗ ಮಕ್ಕಳೆಲ್ಲ ನಾವು ತರಕಾರಿ ಎಲ್ಲ ತಿಂತಿರಲ್ಲ. ಸೊ ಈ ರೀತಿಯಾಗಿ ಮಾಡಿಕೊಟ್ಟಿವಿ ಅಂತಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ನಾವು ಇವಾಗ ಜೀರಿಗೆ, ಅಜ್ವಾನವನ್ನು ಹಾಕ್ಕೊಳ್ಳೋಣ. ಫಸ್ಟಿಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ. ಆಮೇಲೆ ಇದಕ್ಕೆ ಜೀರಿಗೆಯನ್ನು ಕೂಡ ನಾನು ಮಿಶ್ರಣವನ್ನು ಮಾಡ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಅವೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಶ್ರಣವನ್ನು ಮಾಡ್ಕೊಳ್ಳೋಣ. ಇದೆಲ್ಲ ಮಿಶ್ರಣ ಆದಮೇಲೆ ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕೋದ್ರಿಂದ ಅಗದಿ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತಾಲಿಪಟ್ಟ ಬರ್ತಾವಂಥೇಳಿ. ಸೊ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟನ್ನು ನಾವು ಎಣ್ಣೆಯನ್ನು ಹಾಕ್ಕೋಬೇಕು. ಇವಾಗ ನೋಡಿರಿ, ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಶ್ರಣವನ್ನು ಮಾಡ್ತಾಯಿದ್ದೀನಿ. ಎಲ್ಲ ಹಾಕಿ ಮತ್ತೊಮ್ಮೆ ನೀಟಾಗಿ ಕಲಿಸ್ಕೊಂಡು ನೀರ್ಲಿಂದ ಕಲಿಸ್ಕೊಳ್ಳೋಣ. ಇದನ್ನು ಯಾವ ಹದಕ್ಕೆ ಬರಬೇಕಂತಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿ ಹದಕ್ಕೆ ನಾವು ಇದು ಹಿಟ್ಟನ್ನು ನೀಟಾಗಿ ಎಲ್ಲವನ್ನು ಮಿಶ್ರಣ ಮಾಡಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಆದಮೇಲೆ ಇದನ್ನು ನಾವು ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡೋಣ. ಯಾಕಂತಂದ್ರೆ ಸ್ವಲ್ಪ ಜಾಸ್ತಿ ನೆನಿತ್ತು ಅಂತಂದ್ರೆ ಸಾಫ್ಟಾಗಿ ತಾಲಿಪಟ್ಟು ರೆಡಿ ಆಗ್ತಾವೆ. ಸೊ ನೋಡಿರಿ, ಇವಾಗ ಇದನ್ನು ನೆನೆಲಿಕ್ಕೆ ಬಿಡೋಣ. ಈಗ ನೋಡಿರಿ, ಇದು ನೀಟಾಗಿ ನೆಂದೈತಿ. ಸೊ ಇದನ್ನು ನಾವು ಇವಾಗ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಇವಾಗ ತವಿಯನ್ನು ಗ್ಯಾಸ್ ಮೇಲೆ ಕಾಯಲಿಕ್ಕೆ ಇಡೋಣ. ಸೊ ನಾವು ಒಬ್ಬಟ್ಟು ಒತ್ತುವಂಥ ಸೀಟ್ ಇರುತ್ತಲ್ಲ, ಅದನ್ನು ಒಂದು ಸೀಟನ್ನು ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾವು ಒಬ್ಬಟ್ಟನ್ನು ಯಾವ ರೀತಿಯಾಗಿ ತಟ್ತೀವಲ್ಲ ಆ ರೀತಿಯಾಗಿ ಇದನ್ನು ತಟ್ಕೊತ ಬರೋಣ. ನಮ್ಗೆ ಯಾವ ಅಂದರೆ ಭಾಳ ತೆಳು ಬೇಕು ಅಥವಾ ದಪ್ಪ ಬೇಕು ಅಥವಾ ದೊಡ್ಡದು ಬೇಕು ಸಣ್ಣದು ಬೇಕು ಆ ರೀತಿ ಪ್ರಮಾಣದಲ್ಲಿ ನಾವು ಉಂಡೆಯನ್ನು ತೊಗೊಂಡು ಸೀಟಿನ ಮೇಲೆ ಕೆಳಗೆ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ತಟ್ತಾ ಬರೋಣ. ನಾವು ತಟ್ಟೋದ್ರಿಂದ ಇದು ಟೇಸ್ಟ್ ಆಗ್ತೈತಿ. ಲಟ್ಸೋಕ್ಕಿಂತನೂ ತಟ್ತಾ ಬಂದೀವಂದ್ರೆ ತಂತಾನ ದೊಡ್ಡದಾಗ್ತೈತಿ. ನಮಗೆ ಯಾವ ರೀತಿ ಭಾಳ ದಪ್ಪನೂ ಬೇಡ, ಭಾಳ ತೆಳುವೂ ಬೇಡ, ಒಂದು ಮೀಡಿಯಮ್ ಪ್ರಮಾಣದಲ್ಲಿ ಇದನ್ನು ತಟ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ರೌಂಡ್ ಶೇಪ್ ಬಂದೈತೆ ಅಂತೇಳಿ. ಇದನ್ನು ಇವಾಗ ಕಾದಿರುವಂಥ ತವೆಗೆ ನಾವು ಹಾಕ್ಕೊಳ್ಳೋಣ. ಈ ಒಬ್ಬಟ್ಟು ಶೀಟ್ ನಿಮ್ಗೆ ಏನಾದರೂ ಬೇಕಂತಂದ್ರೆ ಲಿಂಕ್ ಅಂತೇಳಿ ಕಮೆಂಟ್ ಹಾಕಿರಿ. ಇದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು. ಸೊ ಇವಾಗ ನೋಡಿರಿ, ಇದಕ್ಕೆ ನಾವು ಬೇಯಿಸ್ಕೊಳ್ಳಿಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾವು ತುಪ್ಪವನ್ನು ಹಾಕಿ ಇವಾಗ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಜಾಸ್ತಿನ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟಿ ಅನಿಸುತ್ತೆ. ಹಿಟ್ಟೇನು ಉಳಿಯಂಗಿಲ್ಲಲ್ಲ, ಆ ರೀತಿಯಾಗಿ ನೀಟಾಗಿ ಸ್ವಲ್ಪ ಜಾಸ್ತಿನ ಇದನ್ನು ನಾನು ಬೇಯಿಸ್ಕೊಳ್ಳೋಣ. ನೋಡಿರಿ ಎಷ್ಟು ನೀಟಾಗಿ ಬೆಂದೈತೆ ಅಂಥೇಳಿ 2 ಕಡೆ. ನಿಮಗೂ ಮತ್ತು ಬೇರೆ ಯಾವ ರೀತಿಯಾದರೂ ರೆಸಿಪಿ ಬೇಕಂತಂದ್ರೆ ನನಗೆ ಕಮೆಂಟ್ ಹಾಕಿರಿ. ಈ ರೀತಿಯಾದಂಥ ಹೆಲ್ದಿ ಇರುವಂತಹ ಬ್ರೇಕ್ಫಾಸ್ಟನ್ನು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಮಕ್ಕಳು ತಿಂತಾವೆ ಮತ್ತು ಅದು ಎಲ್ರಿಗೂ ಹೆಲ್ದಿ ಆಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಮಗೆ ಬೇಕಂತಂದ್ರೆ ಚಟ್ನಿ ಕೂಡ ಹಾಕ್ಕೋಬೋದು. ಓಕೆ, ಥ್ಯಾಂಕ್ ಯು.